ಪರಂ ಸಂತ ಸದ್ಗುರು ಹಜೂರ್ ರಾಧಾ ಸ್ವಾಮಿಗಳ ವಾಕ್ಯ. ಇವತ್ತಿನ ವಿಷಯ ಏನದಂದರೆ ನಾಮದ ನಿರ್ಣಯ. ಸಂಸಾರದಲ್ಲಿ ಎಷ್ಟೋ ನಾಮಗಳು ಉಂಟು. 7 ಕೋಟಿ ಮಂತ್ರ ಅಂದರೆ 7 ಕೋಟಿ ಮಂತ್ರಾದಿಗಳು ಆ ಪರಮಾತ್ಮನ ನಾಮವೇ. ಅಂದರೆ ನಿಜವಾದಂಥ ನಾಮ ಏನು, ವರ್ಣಾತ್ಮಕ ನಾಮ ಯಾವುದು ಮತ್ತು ಧ್ವನಿಯಾತ್ಮಕ ನಾಮ ಯಾವುದು, ಅದರ ನಿರ್ಣಯ. ವರ್ಣಾತ್ಮಕ ನಾಮ ಅಂದರೆ ನಮ್ಮ ಮುಖದಿಂದ ಉಚ್ಚಾರ ಆಗ್ತಕ್ಕಂಥದ್ದು, ಬರೆಯಲ್ಲಿ ಓದುವುದರಲ್ಲಿ ಬರ್ತಕ್ಕಂಥದ್ದು, ಅಥವಾ ಅಕ್ಷರಾತ್ಮಕ ನಾಮ ಅಂದ್ರೂ ಹರಕತ್ತಿಲ್ಲ. ಒಂದು ಧ್ವನಿಯಾತ್ಮಕ ನಾಮ ಮುಖದಿಂದ ಉಚ್ಚಾರ ಆಗುವುದಿಲ್ಲ, ಬರೀ ಓದೋದಕ್ಕೆ ಬರುವುದಿಲ್ಲ, ಅಥವಾ ನಮ್ಮ ಮನಸ್ಸಿಗೆ ಸಹಿತ ಅದು ಅಗೋಚರವಾದದ್ದು, ಅದರ ಹೆಸರು ಧ್ವನಿಯಾತ್ಮಕ. ಮತ್ತೇನದಂದರೆ ವರ್ಣಾತ್ಮಕ. ಇವು ಎರಡೂ ನಾಮದಲ್ಲಿ ಭೇದ ಏನೇನದ ಮತ್ತು ಇದರ ಉಪಯೋಗ ನಾವು ಹೇಗೆ ಮಾಡಬೇಕು, ಧ್ವನಿಯಾತ್ಮಕದ ಸಿದ್ಧಾಂತ ಏನು, ವರ್ಣಾತ್ಮಕದ ಸಿದ್ಧಾಂತ ಏನು, ಅದರ ವಿಷಯದಲ್ಲಿ ನಿರ್ಣಯ. ವರ್ಣಾತ್ಮಕ ಧ್ವನಾತ್ಮಕ ನಾಮ ಎರಡರದು ವರ್ಣನೆ ಮಾಡಿ ಅದರಲ್ಲಿ ಭೇದ ಏನದ ಅದು ನಾನು ನಿರ್ಣಯದಿಂದ ಹೇಳ್ತೀನಿ. ಅದಕ್ಕೆ ವರ್ಣಾತ್ಮಕ ನಾಮನ್ರಿ ಅಥವಾ ಅಕ್ಷರಾತ್ಮಕ ನಾಮನ್ರಿ. ಯಾವ ನಾಮ ಮುಖದಿಂದ ಉಚ್ಚಾರ ಮಾಡುವುದರಲ್ಲಿ ಬರ್ತದೋ ಅದು ಅಕ್ಷರಾತ್ಮಕ ಮತ್ತು ವರ್ಣಾತ್ಮಕ. ಜೈ ಯಾವ ನಾಮ ಬರೆಯೋದರಲ್ಲಿ ಓದುವುದರಲ್ಲಿ ಅಥವಾ ಏನದಂದ್ರೆ ಅಕ್ಷರದಿಂದ ಏನದ ಸಿದ್ಧದೋ ಅದರ ಹೆಸರು ವರ್ಣಾತ್ಮಕ. ಜೈ ಮತ್ತೆ ಈ ನಾಮದ ಉಪಯೋಗ ಏನು? ಯಾಕಂದ್ರೆ ಎಲ್ಲರೂ ವರ್ಣಾತ್ಮಕ ನಾಮವೇ ಜಪ ಮಾಡ್ತಾರೆ. ಆ ವರ್ಣಾತ್ಮಕ ನಾಮಕ್ಕೆ ಅಷ್ಟೇ ಬಿಟ್ಟಿದ್ದಾದ್ರೆ ಅದರದ್ದು ಫಲ ಏನು, ಈ ನಾಮದ ಉಪಯೋಗ ಏನು? ಎಲ್ಲಿಯವರಿಗೂ ಧ್ವನಾತ್ಮಕ ನಾಮದ ಭೇದಿ ಗುರುಗಳು ಸಿಗೋದಿಲ್ಲ, ಅಲ್ಲಿಯವರಿಗೆ ವರ್ಣಾತ್ಮಕ ನಾವು ಎಷ್ಟು ಜಪ ಮಾಡಿದರೂ ಸಹಿತನೂ ಏನು. ಈ ವರ್ಣಾತ್ಮಕದಿಂದ ಹೇಗೆ ಉಪಯೋಗ ಮಾಡಬೇಕಂದ್ರೆ ವರ್ಣಾತ್ಮಕ ಆ ಧ್ವನಾತ್ಮಕ ಒಯ್ದು ಕೂಡಿಸುವುದದ. ಮೊದಲು ವರ್ಣಾತ್ಮಕ ನಾಮ ಜಪ ಮಾಡಿ ಧ್ವನಿಯಾತ್ಮಕನಲ್ಲಿ ಕೂಡುವುದದ. ಅದಕ್ಕಾಗಿ ವರ್ಣಾತ್ಮಕ ನಾಮದ ಉಪಯೋಗ ಇಷ್ಟು ಮಟ್ಟಿಗೆ ಇದ್ದಿದ್ದು, ಮೇಲಿಲ್ಲ. ಜೈ ವರ್ಣಾತ್ಮಕ ನಾಮ ಮತ್ತು ಧ್ವನಿಯಾತ್ಮಕ ನಾಮದ ಭೇದಿ ಗುರುಗಳು ಸಿಕ್ಕರೆ ವರ್ಣಾತ್ಮಕ ನಾಮದಿಂದ ಧ್ವನಿಯಾತ್ಮಕ ನಾಮದಲ್ಲಿ ಕನೆಕ್ಷನ್ ಕೊಟ್ಟು ಆ ಧ್ವನಿಯಾತ್ಮಕ ನಾಮ ಅಂತರದಲ್ಲಿ ಏನದನ್ನು ಪ್ರಕಾಶಿತ ಮಾಡಿ ನಮಗೇನದಂದ್ರೆ ಈ ಬಂಧನದಿಂದ ಕಡಿಮೆ ಮಾಡ್ತಕ್ಕಂಥ ಗುರುಗಳು ಸಿಕ್ಕರೆ ಈ ಎರಡು ನಾಮದ ಭೇದ ನಮಗೆ ಗೊತ್ತಾಗ್ತದೆ. ಇಲ್ಲದ್ರೆ ಕೆಲವು ಜನರು ಮಂತ್ರ ಏನದಂದ್ರೆ ಕಿವಿಯಲ್ಲಿ ಊದಿ ಬಿಡೋದು, ಪಂಚಾಕ್ಷರಿ ಆಗಲಿ, ಷಡಾಕ್ಷರಿ ಆಗಲಿ, ದ್ವಾದಶಾಕ್ಷರಿ ಆಗಲಿ, ಷೋಡಶಾಕ್ಷರಿ ಆಗಲಿ, ಯಾವುದರಿ ಒಂದು ವರ್ಣಾತ್ಮಕ ನಾಮ ಹೇಳಿಬಿಡೋದು, ಇದು ಜಪ ಮಾಡ್ಕೋತ ಹೋಗಿಬಿಡುವುದು. ಯಾಕೆ ಅವ್ರಿಗೆ ಮ್ಯಾಲಿಂದ ಏನದಂದ್ರೆ ಧ್ವನಿ ಕನೆಕ್ಷನ್ ಇವ್ರಿಗೆ ಗೊತ್ತಿರೋದಿಲ್ಲ, ಧ್ವನಿಯಾತ್ಮಕ ನಾಮದ ಸಿದ್ಧಾಂತ ಇವರಲ್ಲಿ ಇರೋದಿಲ್ಲ. ಅದಕ್ಕೇನದಂದ್ರೆ ವರ್ಣಾತ್ಮಕ ನಾಮವೇ ಕೊಟ್ಟು ಬಿಡ್ತಾರೆ. ಜೈ ಏನು ಪೂರಾ ಸದ್ಗುರುಗಳ ಸಿಕ್ಕರೆ ನಾಮ ಮತ್ತು ನಾಮಿ ಇವೆರಡರದು ಏನದಂದ್ರೆ ಐಕ್ಯ ಸ್ಥಿತಿ ನಮಗೆ ತೋರಿಸ್ತಾರೆ. ವರ್ಣಾತ್ಮಕ ನಾಮಗಳು ಏನದಾವ ಆ ಪರಮಾತ್ಮನ ವರ್ಣನೆ ಅದಾವ.
ಪರಮಾತ್ಮ ನಿರಾಕಾರ, ಆಕಾರ ರಹಿತ ಇರುವುದರಿಂದ ನಿರಾಕಾರ ಅಂತ ಹೆಸರು. ಮತ್ತೇನು ಸರ್ವವ್ಯಾಪಿ ಇರುವುದರಿಂದ ಸರ್ವತ್ರ ವ್ಯಾಪಿ ಅಂಥೇಳಿ ಆತನ ಹೆಸರು. ಎಲ್ಲದರಲ್ಲಿನೂ ಕೂಡಿರುವುದರಿಂದ ಸರ್ವವ್ಯಾಪಿ. ಇದನ್ನು ಆತನ ಮಹಿಮೆ, ಆತನ ಗುಣಶಕ್ತಿ ಹೆಸರಾಯ್ತು ಹೊರತಾಗಿ ನಿಜವಾಗಿ ಆತನ ಹೆಸರಲ್ಲ. ಮತ್ತೆ ಎಲ್ಲದಕ್ಕಿಂತಲೂ ಕಡೆಗಿರುವುದರಿಂದ ಸರ್ವಾತೀತ ಅನ್ನಬೇಕಾಯ್ತು. ಅಂದ್ರೆ ಸರ್ವಾತೀತ ಅಂತ ನಾವು ವರ್ಣದಿಂದ ಅಂದೇವು. ಆ ಸರ್ವಾತೀತ ಶಕ್ತಿದ ನಮಗೆ ಅನುಭವ ಹೇಗಾಗಬೇಕು? ಆ ಸ್ಥಿತಿಯಲ್ಲಿ ನಾವು ಹೋಗಿ ಕೂಡಿದಾಗ ಅನುಭವ ಆಗೋದಲ್ಲ. ನಾವೊಂದೇವು ಸರ್ವಾತೀತ ಪರಮಾತ್ಮನ ಎಲ್ಲದಕ್ಕಿಂತಲೂ ಕಡೆಗೆ ಅದಾನ. ಕಡೆಗೆ ಅದಾನ ನಮಗೇನು ಬಂತು? ನಾವು ಕಡೆಗೆ, ಅವರು ಕಡೆಗೆ. ಅದಕ್ಕೆ ಎಲ್ಲಿವರೆಗೂ ಪೂರಾ ಸದ್ಗುರುಗಳು ಸಿಗೋದಿಲ್ಲ. ವರ್ಣಾತ್ಮಕ ನಾಮ ಅಥವಾ ನಾಮ ಒಯ್ದು ನಾಮಿಯಲ್ಲಿ ಕೂಡಿಸ್ತಕ್ಕಂಥ ಭೇದಿ ಗುರುಗಳು ಸಿಗೋದಿಲ್ಲ. ಅಲ್ಲಿವರೆಗೂ ಏನೂ ಉಪಯೋಗ ಆಗೋದಿಲ್ಲ. ಅಂದ್ರೆ ವರ್ಣಾತ್ಮಕ ನಾಮದ ಫಲ ಇಲ್ಲೇನು? ಇದ್ರದ್ದು ಫಲ ಅದ. ಎಷ್ಟು ಮಟ್ಟಿಗೆ ಇದ್ರದ್ದು ಫಲ ಅದು ಅಷ್ಟು ಮಟ್ಟಿಗೆ ಫಲ ಅದ. ಪರಂತು ಧ್ವನ್ನಾತ್ಮಕ ನಾಮದ ವಿನಃ ಆ ಮುಕ್ತಿ ಫಲ ಅಥವಾ ಸತ್ತ ಲೋಕಕ್ಕೆ ಹೋಗಿ ಮುಟ್ಟೋದು ಅಥವಾ ಜನ್ಮ ಮರಣದಿಂದ ರಹಿತ ಆಗ್ತಕ್ಕಂಥ ಫಲ ಮಾತ್ರ ಸಿಗುವುದಿಲ್ಲ. जी ವರ್ಣಾತ್ಮಕ ನಾಮದಿಂದ ನಾವು ಏನು ಉಪಯೋಗ ಮಾಡಬೇಕು ಅಂದ್ರೆ ನಮ್ಮ ಚಿತ್ತ ಸಂಸಾರದಲ್ಲಿ ಕೂಡಿ ಸಂಸಾರ ರೂಪ ಆಗಿದೆ. ಮತ್ತು ಅದಕ್ಕೆ ಅಂತರ್ಮುಖ ಮಾಡುವುದಕ್ಕಾಗಿ ನಾವು ಅಂತರಿ ಏನದಂದ್ರೆ ಆ ಪರಮಾತ್ಮನ ವರ್ಣಾತ್ಮಕ ನಾಮ ಜಪ ಮಾಡಬೇಕಾದಿತ್ತು. ಹೊರಗಿನ ಸ್ಮರಣೆ ಬಿಡಿಸುವುದಕ್ಕಾಗಿ ಅಂತರುಣಿ ಆ ಶಾಶ್ವತ ಪರಮಾತ್ಮನ ಚಿಂತನೆಕ್ಕಾಗಿ ಏನದಂದ್ರೆ ವರ್ಣಾತ್ಮಕ ನಾಮದ ನಾವು ಉಪಯೋಗ ಮಾಡೋದು. ಜೈ ಈಗ ತಾವು ಸೂಕ್ಷ್ಮ ವಿಚಾರ ಮಾಡಿದ್ರೆ ಗೊತ್ತಾಗಬಹುದು. ಅಕ್ಷರಗಳು ನಾದದ ಆಧಾರದಿಂದ ಆಗ್ತಾವ. ನಾವು ಯಾವ ಅಕ್ಷರನು ಉಚ್ಚಾರ ಮಾಡಿದ್ರೆ ಅದರ ಆಧಾರ ಏನದಂದ್ರೆ ನಾದದ. ನಾದ ಇರಲಾರ್ದೆ ಮಾತ್ರ ಅಕ್ಷರ ಆಗ್ಲಿಕ್ಕೆ ಶಕ್ತಿ ಇಲ್ಲ. ಈಗ ಹೇಗೆ ಒಬ್ಬರೇನದಂದ್ರೆ ವಾಜಂತ್ರಿ ಆಗಲಿ, ಬಾಜೆಗಳಾಗಲಿ, ಮ್ಯಾಳಗಳಾಗಲಿ ಊದವ್ರು ಏನು ಮಾಡಿರ್ತಾನಂದ್ರೆ ಒಬ್ಬ ಸುತಿ ಹಿಡಿಯವನಿರ್ತಾನೆ. ಅದು ಒಂದೇ ಸವನ ಹಾಗೆ ಸುತ್ತಿ ಹಿಡಿದಿರ್ತದೆ. ಇನ್ನೊಬ್ಬನೇನದಂದ್ರೆ ಊದವನಿರ್ತಾನೆ. ಆತನೇನದಂದ್ರೆ ಅದರ ರಾಗ ಗಾಯನ ಅದು ಹೇಗೆ ಮಾಡಬೇಕು ಅದು ಹಾಗೆ ಮಾಡಿರ್ತಾನೆ. ಅದರಂತೆ ನಮ್ಮ ಮಂತ್ರದಲ್ಲಿ ಒಂದು ತನ್ನಷ್ಟಕ್ಕೆ ತಾನೇ ಯಾವತ್ತು ಏನದಂದ್ರೆ ಧ್ವನಿ ಶಬ್ದದ. ಆ ಶಬ್ದದಲ್ಲಿ ಅಕಾರ ಉಕಾರ ಮಕಾರಾದಿಗಳು ಉತ್ಪತ್ತಿಯಾಗಿ ಓಂಕಾರ ಉತ್ಪತ್ತಿಯಾಗಿ 52 ಅಕ್ಷರಗಳು ಉತ್ಪತ್ತಿಯಾಗಿ ಈ ಪ್ರಪಂಚ ರಚನಾ ಆಗಿತ್ತು. ಈಗೇನು ನಾವು 52 ಅಕ್ಷರಗಳು ಏನದಂದ್ರೆ ರೂಪವಾದಂಥ ನಾಮ ಜಪ ಮಾಡಿ ಆ ಮೇಲಿರ್ತಕ್ಕಂಥ ಧ್ವನಿಯಲ್ಲಿ ಕೂಡಬೇಕಾಗಿದೆ. ನಾವು ಇದೇ ಜಪ ಮಾಡಿ ಇಲ್ಲಿಗೆ ಬಿಟ್ಬಿಟ್ರೆ ಅಷ್ಟೇ ಆಯ್ತು. ಆ ಧ್ವನಿಗೆ ಕೂಡಿದ್ರೆ ಮಾತ್ರ ಈ ಸಂದೇಹ ದೂರ ಆಗ್ತದ. ಜೈ ऊपर के कड़ी ಈಗ ನಮ್ಮ ಅಂತರದಲ್ಲಿ ಆಗ್ತಕ್ಕಂಥ ಧ್ವನಿ ಏನದಾವ ಇವು ನಮ್ಮ ಶರೀರ ಸಂಬಂಧ ಧ್ವನಿ ಅದಾವ. ಮೊದಲು ನಮ್ಮ ಚಿತ್ತ ಇಲ್ಲಿ ಸ್ಥಿರ ಆದ ಕೂಡಲೇ ಯೋಗಿ ಜನರು 10 ವಿಧ ನಾದ ಅಂತೇಳಿ 10 ವಿಧದ ನಾದಗಳು ತಗೊಂಡಾರ. ಅದು ಇಲ್ಲೇ ನಾವು ಇರ್ತಿರ್ಲಿಕ್ಕಾಗಿನೂ ಆ ನಾದಗಳು ಶುರು ಆಗ್ತಾವೆ. ಆ ಮೇಲಿನ ನಾದದ ಭೇದಿ ಗುರುಗಳು ನಮಗೆ ತೋರಿಸಿದ್ದಾದ್ರೆ ಈ ನಾದ ಒಯ್ದು ಆ ನಾದದಲ್ಲಿ ಕೂಡಿಸುವ ಯುಕ್ತಿ ಏನದಂದ್ರೆ ಅದರ ಹೆಸರು ಗುರು. ಗುರು ಅಂದ್ರೆ ಮನುಷ್ಯನ ಹೆಸರು ಗುರು ಅಲ್ಲ, ಆ ಯುಕ್ತಿ ಹೆಸರು ಗುರು. ಈಗ ನಾವು 10 ವಿಧ ನಾದ ಆದ ಕೂಡಲೇ ಇಷ್ಟಕ್ಕೆ ನಮ್ಮದೇನದಂದ್ರೆ ಸಾಕು ಅಥವಾ ಇದೇ ಪರಮಾತ್ಮನ ಗತಿ ಅಂಥೇಳಿ ನಾವು ಅಷ್ಟಕ್ಕೆ ಕೂಡಿ ಬಿಡ್ತೇವೆ. ನಮ್ಮ ಚಿತ್ತ ಚಿದಾಕಾಶ ರೂಪವಾದಂತಹ ಪ್ರಕಾಶದಲ್ಲಿ ಹೋದ ಕೂಡಲೇ ಚಿತ್ತಿನ ಎದುರು ಯಾವುದು ಪದಾರ್ಥ ಕಾಣಿಸಲಾರದೆ ಇದ್ದ ಕಾಲದಲ್ಲಿ ಅದು ಪ್ರಕಾಶ ರೂಪ ಆಗ್ತದೆ.
ಆದ ಕೂಡಲೇ ಇದೇ ಪರಮಾತ್ಮನು ಅಂತ ಹೇಳಿ ಚಿದಾಕಾಶಕ್ಕೆ ನಾವು ಪರಮಾತ್ಮನ ಅಂತ ಹೇಳಿ ತಿಳಿದು ಅದರಲ್ಲಿ ಐಕ್ಯ ಹೊಂದುತ್ತೇವೆ. ಜೈ नाम धुन आत्मक देखा, नाम धुन आत्मक देखा. ಶಬ್ದ ಮತ್ತು ಸುರ್ತ ಇವು ಎರಡು ಒಂದಾದ್ರೆ ಧ್ವನಿಯಾತ್ಮಕ ನಾಮ ನಮ್ಮ ಅನುಭವದಲ್ಲಿ ಬರ್ತದೆ. ನಮ್ಮ ಚೇತನ ಚಿತ್ತ ಅಥವಾ ಚೇತನ ಸತ್ತ ಇದು ಮೇಲ್ ಬರ್ತಕ್ಕಂತಹ ಶಬ್ದ, ಇವು ಎರಡು ಒಂದಾದ್ರೆ ನಮಗೇನದಂದ್ರೆ ಶಬ್ದದ ಅನುಭವ ಪ್ರಾರಂಭ ಆಗ್ತದೆ. ಜೈ ಗುರು ಬಿನ और बिना करनी मिले कैसे कहो यक रजनी, मिले कैसे कहो यक रजनी. ಇಲ್ಲಿ ಸ್ವಾಮೀಜಿ ಮಹಾರಾಜರು ಏನು ನಿರ್ಣಯ ಕೊಡ್ತಾರೆ ಅಂದ್ರೆ, ಇಂಥ ಅಂತರುಣಿ ಗತಿ ತೋರಿಸ್ತಕ್ಕಂಥ ಗುರುಗಳು ಸಿಗಲಾರದ ಪಕ್ಷದಲ್ಲಿ ಮತ್ತೆ ಅದೇ ಕೇವಲ ಒಂದು ಮೋಕ್ಷ ಹೇತು ಮತ್ತು ಅನುರಾಗಿ ಶಿಷ್ಯನೇಜರು ಸಿಗದೇ ಇದ್ದ ಪಕ್ಷದಲ್ಲಿ ಇವು ಎರಡೂ ಕೆಲಸ ಆಗೋದಿಲ್ಲ. ಅಂಥ ಭೇದಿ ಗುರು ಮತ್ತೇನದಂದ್ರೆ ಅನುರಾಗಿ ಶಿಷ್ಯ ಇವರಿಬ್ಬರು ಸಿಕ್ಕರೆ ಮಾತ್ರ ಇದು ಫಲ ಲಭಿಸ್ತಕ್ಕಂಥದ್ದು. ಪೂರಾ ಸತ್ಗುರು ಕ್ಯಾ ಕರೆ ಶಿಷ್ಯೋ ಮೇ ಹೈ ಚೂಕ್, ಅಂಧೆ ಏಕನ ಲಾಗೈ ಜೌ ಬಾಸ್ ಬಜಾಯಿ ಫೂಕ್. ಪೂರಾ ಸದ್ಗುರು ಸಿಕ್ಕರೆ ಏನು, ಶಿಷ್ಯನಲ್ಲಿ ಆ ಹೇತು ಇದ್ದಿದ್ದಿಲ್ಲ. ಅವರು ಬೇಕಾದಷ್ಟು ಉಪದೇಶ ಮಾಡಿದರೂ ಸಹಿತ ನಾವು ಹೃದಯದಲ್ಲಿ ಕೇಳ್ತಕ್ಕಂಥದ್ದು ತಿಳಿತಕ್ಕಂತಹ ಶಕ್ತಿ ಇರದೇ ಪಕ್ಷದಲ್ಲಿ ಅವ್ರು ಯಾರಿಗೆ ಹೇಳೋದು, ಅದರದಿಂದ ಏನು ಲಾಭ ಆಗೋದು? ಅದರಂತೆ ಶಿಷ್ಯನಲ್ಲಿ ಅನುರಾಗತ್ವದ, ಗುರುವಿನಲ್ಲಿ ಏನದಂದ್ರೆ ಏನೂ ಇಲ್ಲ. ಯಾವುದೇ ಮಂತ್ರತಂತ್ರ ಯಾವುದೇ ಒಂದು ಹೇಳಿ ಕಡೆಗೆ ಆಗೋದು ಅಂದ್ರೆ ಶಿಷ್ಯನ ಅಪೇಕ್ಷೆನೂ ಪೂರ್ಣ ಆಗೋದಿಲ್ಲ. ಇವರಿಬ್ಬರೂ ಗುರುನು ಭೇದಿ ಗುರು ಮತ್ತು ಅನುರಾಗಿ ಶಿಷ್ಯ ಇವರಿಬ್ಬರು ಕೂಡಿದ್ರೆ ಮಾತ್ರ ಈ ಫಲ ಪ್ರಾಪ್ತ ಆಗ್ತದೆ. ಜೈ भाग बड़े गुरुमुखी सोई, भाग बड़े गुरुमुखी सोई. ಇಂಥದ್ದೇ ನಮ್ಮ ಅಂತರದಲ್ಲಿ ತೀವ್ರ ಇಷ್ಟ ಆಗುವುದರ ಹೆಸರು ಅನುರಾಗ. ಅಂಥ ಅನುರಾಗ ನಮ್ಮ ಹೃದಯದಲ್ಲಿ ಉತ್ಪತ್ತಿ ಆಗಬೇಕಾದ್ರೆ ಒಳ್ಳೆ ಭಾಗ್ಯಶಾಲಿ ಪುರುಷರಿಗೆ ಮಾತ್ರ ಈ ಅನುರಾಗ ಆಗ್ತದೆ ಹೊರತಾಗಿ ಯಾವನು ಸ್ವರ್ಗ ಬೇಡ್ತಾನೆ, ಯಾವನು ವೈಕುಂಠ ಬೇಡ್ತಾನೆ, ಯಾವನು ರಿದ್ದಿ ಸಿದ್ಧಿ ಚಮತ್ಕಾರ ಬೇಡ್ದ, ಯಾವನು ಹಾವುಗಾರ ಆಟವೇ ಹೂಡಿಕೊಂಡು ಕೂತ. ಕೆಲವರು ಏನಂತಾರೆ, ಓಹೋ ಹಿಂದಕ್ಕೊಬ್ಬರು ಸ್ವಾಮಿಗಳಾಗಿ ಹೋದ್ರು, ಹೀಗೆ ಪ್ರಸ್ತಾವ ಊಟ ನಡೆದಿತ್ತು, ಆಗಿನ ಕಾಲದಲ್ಲಿ ತುಪ್ಪ ಕಂಬಿತ್ತು, ಸ್ವಾಮಿಗಳು ಏನು ಮಾಡಿದ್ರು, ಸ್ನಾನ ಮಾಡಿ ಪೂಜಾ ಮಾಡಿ ಕೊಡ ತುಂಬ್ಕೊಂಡು ಬಂದ್ರು ಕೆರೆ ಒಳಗಿಂದು, ಅದು ತುಪ್ಪನೇ ಆಗಿ ಹೋಯಿತು. ಓಹೋ ಏನು ಅಗಾಧ ಮಾತ. ಈಗ ಡಾಲ್ಡಾ ಕಂಪ್ನಿಯವರು ಎಣ್ಣೆಗೆ ತುಪ್ಪ ಮಾಡ್ಯಾರ, ಅವ್ರು ನೀರಿಗೆ ತುಪ್ಪ ಮಾಡಿರ್ಬೋದು ಅಷ್ಟೇ. ಅದರೊಳಗೆ ಏನು ಇವೆಲ್ಲ ಏನದಂದ್ರೆ ಹಾವುಗಾರ ಆಟ, ಇದು ಮುಕ್ತಿ ಹೇತು ಅಲ್ಲ. ಮತ್ತು ರಿದ್ದಿ ಸಿದ್ಧಿಗಳು ನಮಗೆ ಮತ್ತೆ ಕೆಳಗೆ ತರ್ತಕ್ಕಂಥವು. ಅವ್ರಿಗೆ ಇಂಥ ನಿಜವಾದ ಅನುರಾಗ ಯಾರ ಹೃದಯದಲ್ಲಿ ಉತ್ಪತ್ತಿ ಆಗ್ತದಂದ್ರೆ ಅವರೇ ಮಹಾಭಾಗ್ಯಶಾಲಿ ಪುರುಷರು, ಅವರೇ ಗುರುಮುಖರು. ಜಿ ಸ್ವಾಮೀಜಿ ಮಹಾರಾಜರು ಏನಂತಾರೆ, ನಾಮ ಮತ್ತು ನಾಮಿ ಅಂತ ಹೇಳಿ ನಾನು ಭೇದದಿಂದ ವರ್ಣನೆ ಮಾಡಿ ಹೇಳಿದೆ. ಅದು ಯಾಕಂದ್ರೆ ತಮಗೆ ತಿಳಿಸುವುದಕ್ಕಾಗಿ. ಅವು ಎರಡೂ ಅಭೇದ ರೂಪದಾವು. ನಾಮ ನಾಮಿಯಲ್ಲಿ ಭೇದಿಲ್ಲ, ಪರಂತು ಈಗ ವರ್ಣಾತ್ಮಕ ಧ್ವನಿಯಾತ್ಮಕ ಅಂತ ಹೇಳಿ ಎರಡು ನಾಮ ತಿಳಿಸುವುದಕ್ಕಾಗಿ ಭೇದದಿಂದ ಹೇಳಿ ಅಭೇದ ಸಿದ್ಧಪಡಿಸಬೇಕಾಯಿತು. ಯಾಕೆ ನಾದ ಇರಲಾರದೆ ಅಕ್ಷರಿಲ್ಲ. ಬರೇ ನಾದದಿಂದ ನಮಗೇನು ಉಪಯೋಗ ಆಗೋದಿಲ್ಲ, ಅಕ್ಷರದಿಂದ ನಾದಕ್ಕೆ ನಾವು ಕೂಡಬೇಕಾಗ್ತದೆ. ಅದಕ್ಕೇನದಂದ್ರೆ ಇವು ಎರಡರದ್ದು ಭೇದ ಮತ್ತು ಸಿದ್ಧಾಂತ ವರ್ಣನೆ ಮಾಡಿ ಹೇಳಬೇಕಾಯ್ತು. ಜೈ ಗುರು ಕಿ ಮೌಜ ಮೇ ಸಬ್ ಕುಚ್ ಜಿಸೆ ಚಾಗೆ ಕರೆ ಗುರುಮುಖ. ಮತ್ತು ಕಡೆಗೆ ಏನಂತಾರೆ, ಇದು ಅಷ್ಟು ಎಲ್ಲ ಗುರುವಿನ ಕೈಯಲ್ಲದ. ಅವ್ರು ಯಾರಿಗೆ ಬೇಕು ಅವರಿಗೆ ಗುರುಮುಖರು ಮಾಡಬಹುದು. ಇದು ಅಷ್ಟು ಎಲ್ಲ ಗುರುವಿನ ಕೃಪಾದ ಅಂಡರದಲ್ಲಿ ಅದ. ಬಾಕಿ ಮನುಷ್ಯರದಿಂದ ಅಥವಾ ತನ್ನ ಪ್ರಯತ್ನದಿಂದ ಇದು ಸಿಗಲಾರ್ದ ಮಾತದ. ಜೈ ಗುರುಮುಖ ಹೋಯ ತನ್ನ
ಇನ್ನು ಗುರುಮುಖನಂದ್ರೆ ಯಾರು ಹೇಗಾಗಬೇಕು ಅಂದ್ರೆ ತನ ಮತ್ತು ಧನ ಮತ್ತು ಮನಸ್ಸು ಶರೀರ ಅಭಿಮಾನಿ ಇರಕೂಡ್ದು. ಯಾಕಂದ್ರೆ ಇವು ಮೂರೇ ಏನದಂದ್ರೆ ನಮಗೆ ಬಂಧನ ಅದಾವ. ಕೆಲವರು ಶರೀರದಿಂದ ಸೇವಾ ಮಾಡ್ತಾರೆ, ಧನದ ಟೈಮ್ ಬಂತಂದ ಕೂಡ್ಲೇನೆ ಏನ್ರಿ ಸ್ವಾಮಿ ನಮಗೆ ಶರೀರ ಸೇವಾ ಬೇಕಾದಷ್ಟು ತಗೋರಿ, ದ್ರವ್ಯ ಕೇಳಬ್ಯಾಡ್ರಿ. ಕೆಲವರು ಏನದಂದ್ರೆ ದ್ರವ್ಯದಿಂದ ಸೇವಾ ಮಾಡಿರ್ತಾರೆ, ಮತ್ತೇನದಂದ್ರೆ ನಾನು ಇಂಥ ಯೋಗ್ಯತಾ ಉಳ್ಳವನು, ದೊಡ್ಡವನು ಮತ್ತು ಅಪ್ ಟು ಡೇಟ್, ಮತ್ತು ನಾನ್ಯಾಗೆ ಏನದಂದ್ರೆ ಅಂಥ ಸೇವಾ ಮಾಡಬೇಕು ಅಂಥೇಳಿ ಶರೀರ ಅಭಿಮಾನದಲ್ಲಿ ಸಿಲುಕಿ ಬಿಟ್ಟಿರ್ತಾರೆ. ಕೆಲವರು ದ್ರವ್ಯ ಕಂಜಿ ಓಡಿ ಹೋಗಿಬಿಟ್ಟಿರ್ತಾರೆ. ಕೆಲವರು ಏನದಂದ್ರೆ ದ್ರವ್ಯ ಮತ್ತು ಶರೀರ ಸೇವಾ ಮಾಡಿರ್ತಾರೆ, ಅಂತರದಲ್ಲಿ ಮನಸ್ಸು ಮಾತ್ರ ಏನದಂದ್ರೆ ಜಗತ್ತಿ ಹೇತುದಲ್ಲಿರ್ತದೆ. ಅದಕ್ಕೇನಂತಾರೆ ಗುರುಮುಖರ ಸಿದ್ಧಾಂತ ಏನು, ತನ ಮನ ಧನ ಇವು ಮೂರು ಏನದಂದ್ರೆ ಅರ್ಪಿತ ಮಾಡಿ ಗುರು ಪ್ರಸಾದ ಪಡಿಕೋ. ಪ್ರಸಾದ ಅಂದ್ರೆ ಏನು? ಅದು ಯಾವುದೇ ಸಿಹಿ ಹಂಚಿದ್ದು ಪ್ರಸಾದ ಅಲ್ಲ. ಈ ಲೋಕ ಸಾಧನೆ ಬಿಟ್ಟು ಪರಲೋಕ ಸಾಧನದಲ್ಲಿ ನಮ್ಮ ಚಿತ್ತ ಐಕ್ಯ ಮಾಡುವುದರ ಹೆಸರು ಪ್ರಸಾದ. ನಾವು ಎಲ್ಲಿವರೆಗೂ ಈ ಲೋಕದ ಅಭಿಮಾನದಲ್ಲಿದ್ದೆವು, ಈ ಲೋಕ ಮತ್ತು ಇವು ಮೂರು ಗುಣಕ್ಕೆ ಏನದಂದ್ರೆ ಸಂಬಂಧದ. ತನ ಮನ ಧನ ಇವು ಮೂರು ಈ ಲೋಕಕ್ಕೆ ಸಂಬಂಧದ. ಇವು ಮೂರರದ ಸಂಬಂಧ ಎಲ್ಲಿವರೆಗೂ ದೂರ ಆಗೋದಿಲ್ಲವೋ ಅಲ್ಲಿವರೆಗೂ ನಾವು ಪರಲೋಕಕ್ಕೆ ಹೋಗೋದಕ್ಕೆ ಯೋಗ್ಯರೇ ಆಗೋದಿಲ್ಲ. ಇವು ಹಿಡಿದು ಎಳಿತಾವೆ ಕೆಳಗೆ. ಶರೀರದಿಂದಲೇ ಅಭಿಮಾನದಿಂದಲೇ ಕೆಳಗೆ ಬರಬೇಕಾಗ್ತದೆ, ಮನಸ್ಸಿನ ಅಭಿಮಾನದಿಂದಲೇ ಕೆಳಗೆ ಬರಬೇಕಾಗ್ತದೆ, ದ್ರವ್ಯದ ಕಂಜೂಸ್ತನದಿಂದಲೇ ಕೆಳಗೆ ಬರಬೇಕಾಗ್ತದೆ. ಇವಕ್ಕೆ ಮತ್ತು ಈ ಲೋಕಕ್ಕೆ ಸಂಬಂಧದ. ನಿನಗೆ ಪರಲೋಕಕ್ಕೆ ಹೋಗಬೇಕಾದ್ರೆ ಇವೆಲ್ಲ ಬಿಡಬೇಕಾದಿತ್ತು. ಜೈ ಎನ್ನ ತನು ಎನ್ನ ಧನ ಎನ್ನ ಮನೆ ಎನ್ನ ಸತಿ ಸುತರೆಂಬ ಈ ಮನಕ್ಕೆ ಗುರು ಭಕ್ತಿ ಭಿನ್ನವಾಯಿತು ನೋಡ. ಎನ್ನ ತನು ಧನ ಎನ್ನ ಮನೆ ಎನ್ನ ಸತಿ ಸುತರೆಂಬ ಮನಕ್ಕೆ ಗುರು ಭಕ್ತಿ ಭಿನ್ನವಾಯಿತು ನೋಡ. ತನ್ನ ಮರೆದು ಇದರ ನರಿದು ಒಡವೆಯ ತನ್ಗೆ ಒಡವೆಯ ಒಪ್ಪಿಸಿದೆಯಾದರೆ ಕೂಡಿಕೊಂಡಿರ್ಪ ನೋಡ ಅಖಂಡೇಶ್ವರ. ಆತನ ಒಡವೆ ಆತನಿಗೆ ಒಪ್ಪಿಸಿದ್ರೆ ಪರಮಾತ್ಮನು ತಾನೇ ಕೂಡ್ತಾನೆ. ನಾವು ಆತನ ಒಡವೆ ನಮ್ಮದಂತ ಕೂತಿದ್ದೆವು, ಮತ್ತು ಆತನ ಹೆಂಗೆ ಬಂದ ನಮ್ಮ ಹತ್ರ? ಜೈ ಗುರು ಮುಖ ಹೋಯ ತನ ಧನ ಸೆ करे फिर प्रीत निज मन से लगे तब जाय सुन धुन से गए तब तीन गुण तन से गए तब तीन गुण तन से. ಯಾವ ವೇಳೆಯಲ್ಲಿ ಇವನಲ್ಲಿರ್ತಕ್ಕಂಥ ಮೂರು ಗುಣಗಳು ರಜೋ ತಮೋ ಮತ್ತು ಸತ್ವ ಅದು ನಮ್ಮ ಹೃದಯದಲ್ಲಿ ಹೇಗೆ ಕೆಲಸ ಮಾಡ್ತಾವೆ? ಪ್ರತಿಯೊಬ್ಬರು ವೇದಾಂತಿಗಳು ರಜೋತ್ತಮ ಸತ್ವ ಇವು ಮೂರು ಗುಣ ಇವು ಬಿಡಬೇಕು, ಇವು ನಾನಲ್ಲ, ನಾನು ಸಾಕ್ಷಿ ರೂಪ ಅಂತ ಹೇಳಿರ್ತಾರೆ. ಅಂದ್ರೂ ನಾವು ಹೇಗೆ ಬಿಡಬೇಕು, ನಮ್ಮ ಅಂತರದಲ್ಲಿ ಅವು ಹೇಗೆ ಕೆಲಸ ಮಾಡ್ತಾವ ಅದು ಮಾತ್ರ ಹೇಳೋದಿಲ್ಲ. ಇವು ಸುಳ್ಳದವ, ಇವು ಬಿಡಬೇಕು ಇಷ್ಟೇ ಅಂತ ಹೇಳೋದು. ಅಂದರೆ ನಮ್ಮ ಅಂತರದಲ್ಲಿ ಯಾವುದೇ ಒಂದು ಸಂಕಲ್ಪ ಹೇಳುವುದು ಇದು ರಜೋಗುಣ. ಆ ಸಂಕಲ್ಪದ ಬುದ್ಧಿ ವಿಚಾರ ಮಾಡುವುದು ಇದು ಸತ್ವಗುಣ. ಬುದ್ಧಿ ವಿಚಾರ ಮಾಡಿ ಆ ವಿಚಾರ ಲಯ ಹೊಂದಿದ್ದು ತಮೋಗುಣದಲ್ಲಿ ಮಮಕಾರದಲ್ಲಿ ಐಕ್ಯ ಹೊಂದಿತ್ತು. ಇವು ಮೂರು ಗುಣಾತೀತ ಶಕ್ತಿ ಏನದಂದ್ರೆ ಅದು ನಾಮದ. ಅದು ಹೇಗದ? ನೀವು ಅಭ್ಯಾಸ ಮಾಡುವ ಕಾಲದಲ್ಲಿ ನೀನು ಒಳಗೆ ಏನೂ ಹಾಕಿ ಕೂಡಬೇಡ, ನೀನು ಒಬ್ಬನೇ ಆಗಿ ನಿಂದ್ರು. ಪರಮಾತ್ಮನ ಒಬ್ಬನೇ ಅದಾನೆ, ತನ್ನಷ್ಟಕ್ಕೆ ತಾನೇ ಅಂತರದಲ್ಲಿ ಆ ಧ್ವನಿ ಪ್ರಕಟ ಆಗ್ತದೆ. ಆ ಧ್ವನಿಯಲ್ಲಿ ನಿನ್ನ ಚಿತ್ತ ಕೂಡಿಸಿ ನೀನು ಧ್ವನಿ ರೂಪ ಆಗ. ಆ ಧ್ವನಿ ಎಲ್ಲಿದ್ದು ಬಂದದು ಅಲ್ಲಿಗೆ ನಿನಗೆ ಸೀದಾ ಕರ್ಕೊಂಡು ಹೋಗ್ತದೆ, ಮತ್ತೆ ಅತ್ಲಾಗಿತ್ಲಾಗ ಹೋಗೋದೇ ಬೇಡ. ಜೈ ವರ್ಣ ಧ್ವನಾತ್ಮಕ ಅಂತೇಳಿ ಎರಡು ಭೇದ ವರ್ಣನೆ ಮಾಡಿದ್ದು. ಇದಕ್ಕೆ ಇನ್ನೊಂದು ಶಬ್ದದಲ್ಲಿ ಧ್ವನಿಯ ಇದು ಲಕ್ಷಾರ್ಥ ಮತ್ತು ವಾಚಾರ್ಥ ಅಂದ್ರೂ ಹರ್ಕತಿಲ್ಲ. ಜೈ
वर्ण में भेख जग भोला मरम धुन संत कोई तोला मरम धुन संत कोई तोला ವರ್ಣಾತ್ಮಕ ನಾಮದಲ್ಲಿ ಸಂಪೂರ್ಣ ಪ್ರಪಂಚ ಮತ್ತು ವೇಷಧಾರಿ ಸಾಧುಗಳು ಸಹಿತ ಅದರಲ್ಲೇ ಮರ್ತವರು. ಜೋಗಿ, ಜಂಗಮ್, ಶೇವಡ, ಸನ್ಯಾಸಿ, ಛಟ್ವಾ ದರ್ಶನ್, ಬ್ರಾಹ್ಮಣ, ಹೀಗೆ 6 ದರ್ಶನಗಳದಾವ. 6 ದರ್ಶನ ಏನದಂದ್ರೆ ವರ್ಣಾತ್ಮಕ ನಾಮದಲ್ಲಿ ಹೋಗಿದ್ದು. ಆ ಧ್ವನಿಯಾತ್ಮಕ ನಾಮದ ಭೇದವೇ ಗೊತ್ತಿಲ್ಲ ಇವರಿಗೆ. ಸಂತರ ಏನದಂದ್ರೆ ಯಾರೋ ಒಬ್ರು ವಿರಳ ಸಂತ ಜನರು ಮಾತ್ರ ಧ್ವನಿಯಾತ್ಮಕ ನಾಮದ ಪ್ರಕಾಶ ಮತ್ತು ಪ್ರಗಟ ಮಾಡ್ಯಾರ. ಎಲ್ಲರೂ ಏನದಂದ್ರೆ ವರ್ಣಾತ್ಮಕ ನಾಮದಲ್ಲಿ ಹೋಗಿತ್ತು. ಜಿ वर्ण जप जप पच बेकी मिले कुछ फल नहीं नेकी मिले कुछ फल नहीं नेकी ಕೆಲವರು ಈ ರಹಸ್ಯ ತಿಳಿಲಾರ್ದೆ ವರ್ಣಾತ್ಮಕ ನಾಮವೇ ಜಪ ಮಾಡ್ಕೋತ ಹೋಗುವುದು. ಒಬ್ಬೊಬ್ಬರು ದಿನಾಲು 5,000 10,000 ಲಕ್ಷಾವಧಿ ನಾಮ ಜಪ ಮಾಡ್ಕೋತ ಹೋಗ್ಬೋದು. ಕೆಲವ್ರು ಏನದಂದ್ರೆ ಜಪನು ಬಿಟ್ಟು ರಾಮ್ ರಾಮ್ ಬರ್ಕೋತ ಹೋಗ್ತಾರೆ. ಯಾವುದೋ ಒಂದು ಗ್ರಂಥದಲ್ಲಿ ಹೀಗೆ ಬರೆದಿರ್ತಾರೆ 3.5 ಕೋಟಿ ರಾಮ್ ಬರೆದ್ರೆ ಮುಕ್ತಿ ಸಿಗ್ತದ. 3.5 ಕೋಟಿ ಬಿಟ್ಟು 7 ಕೋಟಿ ಬರೆದ್ರೂ ಏನೂ ಇಲ್ಲದ್ರ. ಯಾಕೆ? ನೀನು ಬರೆಯೋ ಕಾಲಕ್ಕೆ ನಿನ್ನ ಕೈ, ಆ ಕೈಯಲ್ಲಿ ಮನಸ್ಸ, ಶಾಹಿ, ಅಕ್ಷರ ಇದ್ರ ಕಡೆ ಲಕ್ಷ್ಯ ಇರ್ತದೆ. ನಿನ್ನ ಮನಸ್ಸು ಒಳಗೆ ಬರೋದಿಲ್ಲ ಅಂದ್ರೆ ನೀನು ಬರೆದಿದ್ದೇನು? ಅದಕ್ಕೆ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತಾತುಲ್ಯಂ ರಾಮನಾಮ ವರಾನನೆ. ಏನು? ಆ ರಾಮನಲ್ಲಿ ಮನೋರಮೆ, ರಾಮ ರಾಮೇತಿ ರಮೇ ರಾಮೇ, ಆ ರಾಮನಲ್ಲಿ ನೀನು ರಮಣವಾಗು, ಅದರಲ್ಲಿ ಮನಸ್ಸು ರಮಣವಾಗಲಿ. ಸಹಸ್ರನಾಮ ತಾತುಲ್ಯಂ ರಾಮನಾಮ ವರಾನನೆ. ಏನು 1000 ನಾಮ ಬರ್ಕೋತ ಕೂಡೋದಕ್ಕಿಂತಲೂ ಇದು ಒಂದು ನಾಮ ಜಪ ಮಾಡಿದ್ರೆ ಸಾಕು. ಇಲ್ರಿ ಬರೀ ಜಪ ಮಾಡ್ಕೋತ ಹೋಗ್ಬಿಡೋದು 3,000 10,000 20,000 20 ಕೋಟಿ ಏನಾಯ್ತು? ಜಿ भेद धुन का नहीं पाया नाम फल हाथ नहीं आया नाम फल हाथ नहीं आया. ಧುನ್ನಾತ್ಮಕ ನಾಮದ ಭೇದ ಎಲ್ಲಿಯವರೆಗೂ ನಮಗೆ ಸಿಗುವುದಿಲ್ಲೋ, ಅಥವಾ ಧುನ್ನಾತ್ಮಕ ನಾಮದಲ್ಲಿ ನಮ್ಮ ಚಿತ್ತ ಐಕ್ಯ ಆಗಿಲ್ಲ, ಅಲ್ಲಿಯವರೆಗೂ ಏನದಂದ್ರೆ ನಿರರ್ಥಕವೇ. ಹೌದು. भेद धुन का नहीं पाया नाम फल हाथ नहीं आया. जपे नित सगस और लाखा खुले नहीं नेक उन आंखा. ದಿನಾಲು 1000 ಲಕ್ಷಾವಧಿ ಜಪ ಮಾಡ್ತಾರೆ ಅಂದ್ರೂ ಒಳಗಿನ ನೇತ್ರ ತೆರೆಯೋದಿಲ್ಲ. ಕಣ್ಣು ಮುಚ್ಚೋದು ಜಪ ಮಾಡೋದು ಅಷ್ಟೇ. ಎಲ್ಲಿವರೆಗೂ ಅಂತರಿ ನೇತ್ರ ತೆರೆದಿಲ್ಲ, ಅಲ್ಲಿವರೆಗೂ ಏನದಂದ್ರೆ ಹೃದಯ ಪ್ರಕಾಶ ಆಗಿಲ್ಲ. ಎಲ್ಲಿವರೆಗೂ ಹೃದಯ ಪ್ರಕಾಶ ಆಗಿಲ್ಲ ಅಲ್ಲಿವರೆಗೂ ನಮ್ಮ ಪಾಪ ಹೋಗಲಿಲ್ಲ ಅಂತ ಸಿದ್ಧ ಆಯ್ತು. ಪಾಪ ಅಂದ್ರೆ ಏನು? ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಕತ್ತಲಿ. ಕತ್ತಲಿಯಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ರೂಪವಾದಂತಹ ಕಳ್ಳರು ವಾಸ ಮಾಡ್ತಾರೆ. ಹೃದಯ ಪ್ರಕಾಶಿತ ಆಯ್ತಂದ್ರೆ ಒಂದ್ರೂ ಕಳ್ಳರು ಇರೋದಿಲ್ಲ ಅಲ್ಲಿ. ಅದರದ್ದು ಪ್ರಮಾಣ ಇದೆ. ನಾವು ಜಪ ಮಾಡಿದ್ದ ಪ್ರಮಾಣ ಏನಂದ್ರೆ ನಮ್ಮ ಹೃದಯ ಪ್ರಕಾಶ ಆಗಬೇಕು. ನಮ್ಮ ಹೃದಯದಲ್ಲಿ ಪಾಪ ವಾಸನ ಇರಬಾರ್ದು, ಅಥವಾ ಜಗತ್ತದಲ್ಲಿ ನಮ್ಮ ಮನಸ್ಸು ಎಳೆದು ಹೋಗಬಾರ್ದು. ಇದೇ ಒಂದು ಪ್ರಮಾಣ. ಅಂಧಕಾರ ಘೋರ ನಮ್ಮ ಹೃದಯ ಕತ್ತಲಿ ದೂರ ಆಗಲಿಲ್ಲ, ನಮ್ಮ ಹೃದಯದಲ್ಲಿರ್ತಕ್ಕಂತಹ ಕಾಮ, ಕ್ರೋಧ, ಮೋಹಾದಿಗಳು ದೂರ ಆಗಲಿಲ್ಲ, ಜಗತ್ತಕ್ಕ ನಮಗ ಸಂಬಂಧವೇ. ಮತ್ತು ನಾವು ಅನ್ನೋದು ನಮಗೇನು ಸಂಬಂಧ ಇಲ್ಲ. ನಾನು ಸ್ವಯಂಭೂ ಆತ್ಮನು, ಅಹಂ ಬ್ರಹ್ಮಸ್ಮಿ, ಬ್ರಹ್ಮಸ್ವರೂಪ. ನಾನು ಕಣ್ಣಲ್ಲ, ಕಿವಿ ಅಲ್ಲ, ಮೂಗಲ್ಲ, ಕಾಲಲ್ಲ, ಕೈ ಅಲ್ಲ. ಏನು ನೀನು ಇದ್ದದ್ದು ದೆವ್ವ? ಏನು ನೀನು ಏನು ಅಲ್ಲನು ಏನಿದ್ದಿದ್ದು? ಜೈ ಧ್ವನಿ ಮತ್ತು ಧುನ್ ಇವು ಎರಡರದು ಭೇದ ನಿನಗೆ ಗೊತ್ತಾಗಲಿಲ್ಲ. ನಿನ್ನ ಚೇತನ ಚಿತ್ತ ಆತ್ಮಶಕ್ತಿ ಏನದಂದ್ರೆ ಆ ಸತ್ಯ ಶಬ್ದದಲ್ಲಿ ಕೂಡ್ಲಿಲ್ಲ. ಯಾಕಂದ್ರೆ ಹೊರಗೆ ನಾಮ ಜಪ ಮಾಡಿ ನೀನು ಅಷ್ಟಕ್ಕೆ ಸಂತೋಷ ಪಟ್ಟಿ.
जी मिलानगी गुरु धुन भेदी लखावे धुन मिटे केदी लखावे धुन मिटे केदी. ಇದು ಯಾಕಾಯ್ತು ಹೀಗಂದ್ರೆ ಧುನಾತ್ಮಕ ಭೇದಿ ಗುರುಗಳು ಸಿಗಲಾರ್ದ, ಗುರುಗಳು ಸಿಕ್ಕಿದ್ದಾದ್ರೆ ನಮ್ಮ ಚಿತ್ತ ಒಯ್ದು ಆ ಚೈತನ್ಯ ರೂಪವಾದಂತಹ ಶಬ್ದದಲ್ಲಿ ಕನೆಕ್ಷನ್ ಕೊಡ್ತಿದ್ರು. ಅದು ಅಂಥವ್ರು ಸಿಗಲಾರದ ಪಕ್ಷದಲ್ಲಿ ಹೊರಗಿನ ವರ್ಣಾತ್ಮಕ ನಾಮವೇ ಜಪ ಮಾಡ್ಕೋತ ಕೂಡ್ಬೇಕಾಯ್ತು. ಜಿ ಕಾಲನೆ ಬುದ್ಧಿ ಉನ್ ಛೇದಿ ಮುಕ್ತ ನರೆ ದೇಗ ಉನ್ ದೇದಿ ಮುಕ್ತ ನರೆ ದೇಗ ಉನ್ ದೇದಿ. ಅವ್ರ ಬುದ್ಧಿಗೆ ಏನದಂದ್ರೆ ಕಾಲಶಕ್ತಿ ಹಿಡ್ಕೊಂಡು ಬಿಟ್ಟದೆ, ಅವ್ರ ಚಿತ್ತದಲ್ಲಿ ಈ ವಿಚಾರವೇ ಬರಲಿಲ್ಲ. ಮತ್ತು ಹೇಳೋರ್ನು ಭಾಗ್ಯಾನುಸಾರ ಯಾರೂ ಸಿಗಲಿಲ್ಲ. ಅದಕ್ಕಾಗಿ ಅವ್ರು ಅಲ್ಲಿದಲ್ಲೇ ಉಳಿಬೇಕಾಯ್ತು. ಇಲ್ಲದ್ರೆ ನಮಗೇನದು ನಾವೇನಂತೇವು, ಯಾವುದೇ ಒಂದು ಗುರು ಮಾಡ್ಕೊಂಡ್ರೆ ಆಯ್ತು, ಅವನು ಹೇಗೆ ಕಿರೋಲ್ಲ, ಎತ್ತಲಾಗೆ ಕೊಯ್ಯಲ್ಲ, ಒಂದು ಗುರು ಇದ್ರೆ ಸಾಕು. ಅಂದ್ರೆ ಏನಪ್ಪ ಅದು ಗುರು ಅಂದ್ರೆ ಏನು? ನಮ್ಮ ಹೃದಯ ಪ್ರಕಾಶ ಮಾಡ್ತಕ್ಕಂಥ ಶಕ್ತಿ ಹೆಸರು ಗುರು. ಮತ್ತು ಯಾವುದೇ ಒಂದು ಗುರು ಮಾಡ್ಕೋಬೇಕಾಯ್ತು ಅಂದ್ರೆ ಯಾಕೆ ನಾವು ಗುರುವಿಗೆ ಮಾಡ್ಕೋಬೇಕು? ಏನು ಜರುರತ್ತದ? ಆ ಗುರುವಿನಲ್ಲಿ ಈ ಶಕ್ತಿ ಅದಂತ ಹೇಳಿ ನಾವು ಗುರುವಿನಲ್ಲಿ ಶರಣ ಹೋಗ್ಬೇಕಾಯ್ತು. ಯಾವುದೇ ಒಂದು ಗುರು ಮಾಡ್ಕೊಂಡ್ರೆ ಏನದಾತ? ನಾವು ಈಗೇನದಂದ್ರೆ ಕಾಲೇಜಲ್ಲಿ ವಿದ್ಯಾ ಕಲೀಲಿಕ್ಕೆ ಹೋಗ್ತೇವೆ, ಅಲ್ಲಿ ಪ್ರೊಫೆಸರ್ಗೆ ಅದು ಬರ್ತಿದ್ದೇ ಇಲ್ಲ ಅಂದ್ರೆ ನಾವು ಅವನಲ್ಲಿ ಏನು ಕಲಿಯೋದು? ಅದರಂತೆ ಆ ಗುರುವಿನಲ್ಲಿ ಅಧ್ಯಾತ್ಮ ವಿದ್ಯಾನೇ ಇದ್ದಿದ್ದಿಲ್ಲ, ಬರೇ ಪುಸ್ತಕಿ ವಿದ್ಯೆ ಇತ್ತು. ಆ ವೇದದಾಗ ಹಾಗೆ ಹೇಳಿದೆ, ಈ ವೇದದಾಗ ಹೀಗೆ ಹೇಳಿದೆ, ಆ ಶಾಸ್ತ್ರ ಹೀಗೆ ಹೇಳ್ತದೆ, ಈ ಉಪನಿಷತ್ತುಗಳು ಹೀಗೆ ಹೇಳ್ತಾವೆ. 6 ಶಾಸ್ತ್ರ ಪೈಕಿ ವೇದಾಂತ ಶಾಸ್ತ್ರ ಮುಖ್ಯವಾದದ್ದು. ಅದೇ ಜ್ಞಾನ ಮತ್ತು ಶ್ರವಣ ಮನನ ನಿಧಿಧ್ಯಾಸ ಎಷ್ಟಿದ್ರು ಸಾಕು, ಏರೋದಿಲ್ಲ ಇಳಿಯೋದಿಲ್ಲ, ಅಹಂ ಬ್ರಹ್ಮಸ್ಮಿ. ಮತ್ತು ಇದೆಲ್ಲ ಮಂದಿದೆ ಆಯ್ತಲ್ಪ, ನಿಂದೇನದ ಅದ್ರಾಗ ಅಂದ್ರೆ ನಾನು ಇದಕ್ಕಿದ್ದಂಗೆ ಹಾಗೇ ಅಂದ್ರೆ ಅದ್ರದಿಂದ ಏನಾಗ್ತದೆ? ಜೇ ಹೌದಾನೊಂದು ಊರಿಗೆ ಹೋಗುವೆನಾದರೆ ಸಂಗಡಿಗರು ಒಳ್ಳೆಯವರಿರಬೇಕೆಂಬಿರಯ್ಯ. ಹೌದಾನೊಂದು ಊರಿಗೆ ಹೋಗುವಿರಾದರೆ ಸಂಗಡಿಗರು ಒಳ್ಳೆಯವರಿರಬೇಕೆಂಬಿರಯ್ಯ. ಕಳ್ಳರ ಸುಳ್ಳರ ಮೋಸಗಾರರ ಸಂಗಡ ಹೋಗಲಾದೀತೆ ಆಗದಯ್ಯ. 4 ದಿನ ಹೋಗುವಿಯಾದರೆ ಇಂಥವರ ಸಂಗಡ ನೀ ಹೋಗಲಾರೆ. ಆಯುಷ್ಯದ ಕೊನೆಯವರೆಗೆ ಆಯುಷ್ಯ ತೀರಿ ಪರದವರೆಗೆ ಸಂಗಡಿಗನಾಗಿರುವ ಗುರು ಹೇಗಿದ್ದರೇನೆಂದು ದುರ್ಲಕ್ಷಿಸಬೇಡ ಕುಮಾರ ಗುರುವರ. दया करे संत गोगरावे जरा नगी चित्त में लावे जरा नगी चित्त में लावे. ಸಂತ ಜನರು ದಯಮಾಡಿ ತಮ್ಮ ಸಿದ್ಧಾಂತ ಏನದಂದ್ರೆ ಡಂಗರ್ ಸಾರಿ ಹೇಳ್ತಾರೆ. ಹೇಳಿದ್ರು ಇವ್ರು ಕಿಂಚಿತ್ ಮಾತ್ರ ಆದ್ರೂ ಲಕ್ಷ್ಯದಲ್ಲಿ ತರುವುದಿಲ್ಲ. ಓಹೋ ಹೀಗೆ ಹೇಳೋರು ಭಾಳ ಮಂದಿ ಬರ್ತಾರ ನಡಿಯಲ್ಲ. ಅಥವಾ ನಾವು ಮೊದಲು ಹಿಡಿದಿದ್ದೇನು ಸುಳ್ಳ, ಅದೇ ನಿಜವಾಗಿದ್ದು, ಯಾವುದೇ ಒಂದು ಹಿಡ್ಕೊಂಡು ಹೋಗ್ಬಿಟ್ರೆ ಆಯ್ತು. ಜಿ सूरत की राग दिखलावे सूरत की राग दिखलावे. ಧುನಾತ್ಮಕ ಭೇದಿ ಗುರುಗಳು ಅಥವಾ ಸುರ್ತ ಶಬ್ದ ಯೋಗದ ಭೇದಿ ಗುರುಗಳು ಸಿಕ್ಕರೆ ಅವ್ರು ಏನು ಮಾಡ್ತಾರೆ ಅಂದರೆ ನಮಗೆ ಕೆಳಗಿನ ಹಿಡಿದು ಪ್ರಾಣಾಯಾಮ ಅಥವಾ ಅಂಥದ್ದಿಂಥದ್ದು ಮಾಡಿ ಇತ್ಲಾಗಿನ ಚೇತನ ಸತ್ತ ಜೊಗ್ಗುವುದು ಪ್ರಯತ್ನ ಇಡುವುದಿಲ್ಲ ನಮ್ಮ ಮುಂದೆ. ಯಾಕೆ ಈಗ ನಮ್ಮ ಮನಸ್ಸು ಏನದಂದ್ರೆ ಜಾಗೃತ ಅವಸ್ಥೆಯಲ್ಲಿ 2 ನೇತ್ರದ ಮಧ್ಯಭಾಗದಲ್ಲಿ ಅದು. ಅದೇ ಮನಸ್ಸು ಕಂಠಸ್ಥಾನದಲ್ಲಿ ಬಂದ ಕೂಡಲೇ ಸ್ವಪ್ನಾದಿಗಳು ಬೀಳ್ತಾವೆ. ಅದೇ ಏನದಂದ್ರೆ ಹೃದಯದಲ್ಲಿ ಬಂದ ಕೂಡಲೇ ಗಾಢ ನಿದ್ರಿ ಹತ್ತದು. ನಮಗೆ ಏನದ ಇವು 3 ಅವಸ್ಥದಕ್ಕಿಂತಲೂ ಮೇಲೆ ಹೋಗ್ಬೇಕಾಗ್ಯದ. ಇನ್ನು ಮತ್ತೇನದಂದ್ರೆ ಮೇಲೆ ಇಲ್ಲಿ ಲಕ್ಷ್ಯ ಹಚ್ಚಿ ಕೆಳಗಿಂದ ಶೋಧನೆ ಮಾಡೋದು ಏನು ಜರುರತ್ತದ? ಒಬ್ಬ ಮನುಷ್ಯನು ಒಂದು ಬೆಟ್ಟದ ಮಧ್ಯದಲ್ಲಿ ನಿಂತಾನೆ. ಆ ಬೆಟ್ಟದಿಂದ ಮತ್ತೆ ಕೆಳಗಿಳಿದು ಮೇಲಕ್ಕೆ ಹೋಗೋದು ಏನು ಅವಶ್ಯಕತೆ? ಅಲ್ಲಿದೆ ಮೇಲಕ್ಕೆ ಹೋದ್ರೆ ಮತ್ತೆಷ್ಟು ಸುಲಭ ಆಗೋದಿಲ್ಲ.
ಎಲ್ಲಕ್ಕ ಹೆಡ್ ಕ್ವಾರ್ಟರ್ ಏನದಂದ್ರೆ ಇದು ಅದ. ನಾವು ಇಲ್ಲಿದ್ದು ನಮಗೆ ಮೇಲಕ್ಕೆ ಹೋಗ್ಬೇಕಾಗ್ಯದ, ಕೆಳಗೆ ದೇವಿ ದೇವತಾದಿಗಳತಾವ, ಅದ್ರ ಉಪಾಸನೆ ಮಾಡ್ಕೋತ ಕೂಡೋದು ಏನು ಜರುತ್ತದ. ಅದಕ್ಕೆ ಇಲ್ಲಿದ್ದು ಮೇಲಕ್ಕೆ ಹೋಗೋದಕ್ಕೆ 5 ದೇಶಗಳದಾವ. ಪೂರಾ ಸದ್ಗುರುಗಳು ಏನು ಮಾಡಿರ್ತಾರೆ ಅಂದ್ರೆ 5 ದೇಶದ್ದೇನದಂದ್ರೆ ಅನುಭವ ನಮಗೆ ತೋರಿಸಿ, ಆ 5 ದೇಶದಲ್ಲಿ 5 ಶಬ್ದಗಳು ಹೇಗ್ಯಾಗದಾವ, ಯಾವ ಶಬ್ದದಿಂದ ಯಾವ ದೇಶಕ್ಕೆ ಹೋಗ್ಬೇಕಾಗಿದೆ, ಇದ್ರದ್ದೆಲ್ಲ ಪೂರ್ಣ ನಿರ್ಣಯ ತಿಳಿಸಿಬಿಡ್ತಾರೆ. ನೀನು ಆ ಪ್ರಕಾರ ಅಭ್ಯಾಸ ಮಾಡಿ ಕೆಳಗಿನ ದೇಶದ ಶಬ್ದಗಳು ಬಿಟ್ಟು ಮೇಲಿನ ದೇಶದ ಆಧಾರದ ಶಬ್ದ ಧಾರಣ ಮಾಡಿಕೊಂಡು ನೀನು ಸತ್ಯಲೋಕ ಸಚ್ಖಂಡ ಸತ್ಯನಾಮಕ್ಕೆ ಹೋಗಿ ಮುಟ್ಟು. ಸತ್ಯ ಏನದಂದ್ರೆ ಯಾವತ್ತೂ ಅಮರದ, ಅದು ಬ್ರಹ್ಮವೂ ಅಲ್ಲ ಪರಬ್ರಹ್ಮವೂ ಅಲ್ಲ, ಸರ್ವರಲ್ಲಿನೂ ವ್ಯಾಪಕದ. ನಾವು ಪ್ರತಿಯೊಂದು ಸಮಯದಲ್ಲಿ ಏನಂತೇವೆ, ನೀನು ಸತ್ಯ ಸತ್ಯ ನಿಜವಾಗಿ ಹೇಳು ಅಂದ್ರೆ ಸತ್ಯ ಅದ ಅಂತ ಸಿದ್ಧ ಆಯ್ತು. ಅಲ್ಲಿ ಬ್ರಹ್ಮ ಅಲ್ಲ ಬ್ರಹ್ಮ ಅಲ್ಲ. ಅದು ಸಾಧಾರಣ ಜನರು ಸಹಿತನು ಏನಂತಾರೆ, ನೀನು ನಿಜವಾಗಿ ಸತ್ಯಾಗಿ ಹೇಳು, ಮತ್ತು ಬ್ರಹ್ಮ ಒಂದು ಕಲ್ಪನೆ ಯಾಕೆ ಬೇಕು, ಸತ್ಯ ಒಂದೇ ಅದಲ್ಲ ಸಾಕು. ಮತ್ತೆ ನಿಜವಾಗಿ ನಾನು ಸತ್ಯ ಹೇಳ್ತೀನಿ ಅಂದ್ರೆ ತಿಳಿಲಾರ್ದೆ ಹೇಳಿದ್ದು ಸತ್ಯನೂ ಸುಳ್ಳೇ. ಆ ಸತ್ಯಕ್ಕೆ ತಿಳಿದಿಲ್ಲಲ್ಲ, ತಿಳಿಲಾರ್ದೆ ಹೇಳಿದ್ದು ಸತ್ಯವೂ ಸುಳ್ಳ. ಕೆಲವರು ಏನಂತಾರೆ, ದೇವ್ರ ಆಣೆ ಸತ್ಯ ಹೇಳ್ತೀನಿ ಅಂದ್ರೆ ಅವ್ರ ದೇವರು ಸುಳ್ಳ ಅಂತ ಸಿದ್ಧ. ನೋಡೇ ಇಲ್ಲ ಸತ್ಯಕ್ಕೆ. जी सूरत का जोग रखवावे, जीवन की कगन उन माने, जीवन की कगन उन माने. ಮೇಲ್ದೇಶದಲ್ಲಿರ್ತಕ್ಕಂತಹ ಪ್ರಕಾಶ ಮತ್ತು ಸ್ಥಾನ, ಅಲ್ಲಿ ಶಬ್ದಾದಿಗಳೆಲ್ಲ ವರ್ಣನೆ ಮಾಡಿ ಹೇಳ್ತಾರೆ. ಮತ್ತು ಆ ಶಬ್ದದಲ್ಲಿ ನಿಮ್ಮ ಚಿತ್ತ ಹೇಗೆ ಕೂಡಿಸಬೇಕು ಆ ಯುಕ್ತಿ ಸಹಿತ ತೋರಿಸ್ತಾರೆ. ಅಂತೂ ಕೆಲವು ಅಜ್ಞಾನಿ ಜೀವಿಗಳು ಅದಕ್ಕೆ ಒಪ್ಪೋದಕ್ಕೂ ಸಹಿತ ತಯಾರಿಲ್ಲ. ಇವರು ನಿಜವಾಗಿ ಹೇಳ್ತಾರಂತ ಇಷ್ಟು ಒಪ್ಪಿಕೊಳ್ಳೋದಿಲ್ಲ. ಜಿ ದಿನಾಲು ನಾವು ಅಭ್ಯಾಸ ಮಾಡುವ ಕಾಲದಲ್ಲಿ ನಮ್ಮ ಚೇತನ ಸತ್ತ ಏನದಂದ್ರೆ ಸ್ಥೂಲ ಶರೀರದಿಂದ ಮೇಲಕ್ಕೆ ಆಕಾಶದಲ್ಲಿ ಹೋಗ್ತದೆ. ಆಕಾಶದಲ್ಲಿ ಹೋದ ಕೂಡಲೇ ಅಲ್ಲಿ ಶಬ್ದ ತಯಾರದ. ಅದೇ ಆ ಸದ್ಗುರುಗಳೇನದಂದ್ರೆ ಈಗ ಮಾಡ್ರಿ ಮುಂದೆ ಸಿಗ್ತದ ಅಂತ ಹೇಳಿ ಉದ್ರಿ ಸೌದ ಹೇಳೋದಿಲ್ಲ. ಅದು ಹೀಗೆ ಮಾಡ್ರಿ ಹೀಗೆ ನೋಡ್ರಿ, ಆಗದೆ ಇದ್ರೆ ಗುರುವಿಗೆ ಕೈ ಹಿಡಿದು ಕೇಳ್ರಿ ಯಾಕೆ ಆಗವಲ್ದು ಅಂತ. ಅದು ಮಾಡಲಾರ್ದೆ ಅಥವಾ ಯಾವುದೇ ಒಂದು ಕಲ್ಪನಾ ತರೋದು, ಅದು ಹಾಗಿತ್ತು ಇದು ಹೀಗದ, ಅದು ಅವರೊಂದು ಶಾಸ್ತ್ರದ ಹೇಳಿದ್ರು ಇವರೊಂದು ಶಾಸ್ತ್ರ ಖಂಡನೆ ಮಾಡಿದ್ರು, ಇಂಥವು ಯಾವುದೇ ಬುದ್ಧಿ ವಿಚಾರಗಳು ತಗೊಂಡು ಅದರದಿಂದ ದೂರ ಆಗ್ಬೋದು. ಯಾರಂತಾರೆ ಪ್ರತ್ಯಕ್ಷ ನೀವು ಮಾಡ್ರಿ ಹೀಗೆ ನೋಡ್ರಿ ಅಂತ ಅವ್ರು ಹೇಳ್ತಾರೆ. ಇವನೇನ ಉದ್ರಿ ಬೇಡ್ತಾನೆ. ಜಿ ನಾವು ಪ್ರಥಮ ಸ್ಥಾನದಲ್ಲಿ ಇಲ್ಲೇನ ಲಕ್ಷಿಟ್ಟು ಅಭ್ಯಾಸ ಮಾಡೋದ್ರದಿಂದ ಜ್ಯೋತಿ ಪ್ರಕಾಶ ಅಲ್ಲಿ ಶುರು ಆಗ್ತದೆ. ಅದಕ್ಕೆ ನಾವು ಎಲ್ಲರೂ ಏನಂತೇವೆ, ನಿರಂಜನ ಜ್ಯೋತಿ ದೇವ್ರ ಮುಂದೆ ಆರತಿ ಹಚ್ಚ್ರಿ ಅಂತೇವೆ. ಹೊರಗಿನ ಎಣ್ಣೆ ಆರತಿ ಅವು ಮಾಡಿದ್ರೆ ಏನು, 1 ಗಂಟೆ ಏನಾದ್ರು ನೀವು ದೇವ್ರ ಮುಂದೆ ದೀವಿಗೆ ಹಚ್ಚಿ ಇರ್ಬೋದು. ನೀವು ಹೋಗಿ ಮನ್ಯಾಗ ಮಲ್ಕೊಂಡು ಕೂಡ್ಲೇನೆ ಎಣ್ಣೆ ಸಮಾಪ್ತ ಆಗ್ತದೆ, ದೇವರು ಕತ್ಲ್ಯಾಗ ನೀವು ಕತ್ಲ್ಯಾಗ. ನಮ್ಮ ಅಂತರದಲ್ಲಿ ಒಂದು ಸ್ವಯಂ ಪ್ರಕಾಶಮಾನ ಜ್ಯೋತಿ ಅದ. ಆ ಜ್ಯೋತಿ ದಾಟಿದ ನಂತರ ಸ್ವರ್ಗ ವೈಕುಂಠ ಸೂಕ್ಷ್ಮ ದೇಶಾದಿಗಳಲ್ಲಿರ್ತಕ್ಕಂಥ ದೇವಿ ದೇವತಾದಿಗಳದ ಸ್ಥಾನ, ಅದಕ್ಕೆ ಅಂಡ ದೇಶ ಅಂತಾರೆ. ಇದು ನಮ್ಮ ಶರೀರ ನೇತ್ರದ ಕೆಳಗೆ ಎಷ್ಟದಂದ್ರೆ ಇದಕ್ಕೆ ಪಿಂಡ ಅಂತ. ಅದರ ಆಚೆ ಕಡೆ ಏನದಂದ್ರೆ ಬ್ರಹ್ಮಾಂಡ. ಆ ದೇಶಗಳು ದಾಟಿದ ನಂತರ ಅದೇ ಸತ್ಯ ಶಬ್ದ ನಿಮ್ಮ ಅಂತರದಲ್ಲಿ ಪ್ರಕಟ ಆಗ್ತದೆ. ಆ ಶಬ್ದದ ಆಧಾರದಿಂದ ನೀನು ಬ್ರಹ್ಮಾಂಡಕ್ಕೆ ಹೋಗು. ಜೈ ನೀನು ಮೇಲಕ್ಕೆ ಹೋದ ನಂತರ ಅಲ್ಲಿ ಒಂದು ಬಂಕನಾಡಿ ಅಂತ ಹೆಸರು. ಬಂಕನಾಡಿ ಅಂದ್ರೆ ಏನು, ನಾವು ವಂಕನಾಡಿ ಅನುಭವದ. ಅದಕ್ಕೆ ಅದರದ್ದು ಸಿದ್ಧಾಂತ ಹೇಗಂದ್ರೆ ನಮ್ಮ ಚೇತನ ಸತ್ತ ಮೊದಲು ಮೇಲಕ್ಕೆ ಹೋಗಿ ಮತ್ತೆ ಕೆಳಗೆ ಇಳಿದು ಮತ್ತೆ ತಿರುಗಿ ಮೇಲಕ್ಕೆ ಹೋಗೋದಕ್ಕೆ ಬಂಕನಾಡಿ ಅಂತಾರೆ. ಆ ನಾಡಿನಿಂದ ಪ್ರವೇಶ ಹೊಂದಿ ನೀನು ತ್ರಿಕುಟಿ ಸ್ಥಾನಕ್ಕೆ ಹೋಗು. ಅಲ್ಲಿ 4 ದಳದ ಕಮಲದ, ಒಂದೊಂದು ದಳದಿಂದ ಒಂದೊಂದು ವೇದಗಳ ಉತ್ಪತ್ತಿಯಾಗ್ಯಾವ.
ಯಾವ ಪುರುಷರು ಆ ಬ್ರಹ್ಮಸ್ಥಾನದಲ್ಲಿ ಹೋಗಿ ಆ ಅನುಭವ ಪಡಿತಾರೋ ಅವರು ವೇದ ಓದಿದ್ರು ಅಂತ ತಿಳಿ. ಅದೇ ಆ ವೇದದ ಶಕ್ತಿ ಏನದಂದ್ರೆ ಇತ್ಲಾಗ ಬರ್ಕೊಂಡು 4 ವೇದಗಳಾಗಿ ಪ್ರಪಂಚಕ್ಕೆ ಅದಕ್ಕೆ ಸಂಬಂಧ ಆಗಿ ನಾವು ವೇದ ಓದೇ ಮುಕ್ತರಾಗಬೇಕಂತ ಪ್ರಯತ್ನ ಪಡಿತೇವು. ಇದು ಮುಕ್ತಿ ಮಾರ್ಗ ಅಲ್ಲ, ಅಲ್ಲಿ ಅದು ಆ ವೇದಗಳು ಅಲ್ಲಿ ಶಕ್ತಿಗಳದಾವು. ಇವು ಕೆಳಗೆ ಬರೆದಿದ್ದ ಪುಸ್ತಕ ಅಲ್ಲ. ಈ ಪುಸ್ತಕದಿಂದ ಮುಕ್ತಿ ಆಗಬೇಕಾದ್ರೆ ಪೆಂಟ್ ಹಾಕ ಛಾಪ್ಖಾನೆಗೆ ಪ್ರೇಸಿನವ್ರಿಗೆ ಮೊದಲು ಮುಕ್ತಿ ಆಗಬೇಕಾಗಿತ್ತು. ಜೈ ಏನು ಒಂದು ಕಾಲ, ಒಂದು ಮಹಾಕಾಲ, ಮತ್ತೇನದಂದ್ರೆ ಒಂದು ಜೀವ ಪ್ರಳಯ, ಒಂದು ನಿತ್ಯ ಪ್ರಳಯ, ಒಂದು ಕ್ಷಣ ಪ್ರಳಯ. ಒಂದು ಕ್ಷಣ ಪ್ರಳಯ, ಒಂದು ನಿತ್ಯ ಪ್ರಳಯ, ಒಂದು ಜೀವ ಪ್ರಳಯ, ಮತ್ತೊಂದು ಸೃಷ್ಟಿ ಪ್ರಳಯ, ಒಂದು ಕಾಲ ಮತ್ತು ಮಹಾಕಾಲ, ಮಹಾಪ್ರಳಯ. ಅದರ ಸಿದ್ಧಾಂತ ಹೇಗೆ? ಒಂದೊಂದು ಕ್ಷಣ ಕ್ಷಣ ಮಾತ್ರದಲ್ಲಿ ನಮ್ಮ ಹೃದಯದಲ್ಲಿ ಏನಾದ್ರೂ ತರಂಗ ಹೊಂದಿ ಅದು ಲಯ ಪಡಿತದೆ. ತರಂಗ ಉತ್ಪತ್ತಿ ಆಗ್ತದೆ, ಆಗಿಂದಾಗೆ ಲಯ ಪಡಿತದೆ. ಇದು ಏನು? ಕ್ಷಣ ಪ್ರಳಯ. ಈಗ ನಾವು ಊಟ ಮಾಡಿ ಹೋಗಿ ಮಲ್ಕೊಂಡ ನಂತರ ಎಲ್ಲಿ ಬಿದ್ದಿರ್ತೇವೋ ನಮಗೆ ಗೊತ್ತಿರೋದಿಲ್ಲ. ಇದು ನಿತ್ಯ ಪ್ರಳಯ. ತದನಂತರ ನಮ್ಮ ಶರೀರ ನಷ್ಟ ಆಗಿ ಹೋಗಿ ಅದೊಂದು ಪ್ರಳಯ. ಅಲ್ಲಿಂದ ಮುಂದೆ ಏನದಂದ್ರೆ ಒಂದು ಪ್ರಳಯ. ಯಾವುದು? ಯಾವ ಸಮಯದಲ್ಲಿ ಸೃಷ್ಟಿ ಪ್ರಳಯ ಕಾಲ ಸಮಯ ಬರ್ತದೋ ಆವಾಗ ಸೃಷ್ಟಿ ನೀರಿನಲ್ಲಿ ಅಡಗಿ ಹೋಗ್ತದೆ, ನೀರು ಬೆಂಕಿಯಲ್ಲಿ ಅಡಗ್ತದೆ, ಬೆಂಕಿ ವಾಯುದಲ್ಲಿ ಅಡಗುತ್ತದೆ, ವಾಯು ಹೋಗಿ ಆಕಾಶದಲ್ಲಿ ಅಡಗುತ್ತದೆ, ಆಕಾಶ ಹೋಗಿ ಮಾಯಾದಲ್ಲಿ ಅಡಗುತ್ತದೆ, ಮಾಯಾ ಹೋಗಿ ಬ್ರಹ್ಮನಲ್ಲಿ ಅಡಗ್ತದೆ, ಬ್ರಹ್ಮ ಹೋಗಿ ಪರಬ್ರಹ್ಮನಲ್ಲಿ ಅಡಗ್ತದೆ. ಇದೇನು? ಎಲ್ಲ ಸೃಷ್ಟಿಯೆಲ್ಲ ಹೋಗಿ ಬ್ರಹ್ಮನಲ್ಲಿ ಕೂಡ್ತದೆ. ಬ್ರಹ್ಮ ಮತ್ತು ಸೃಷ್ಟಿಗೆ ಹೇಗದ ಅಂದ್ರೆ ಬೀಜ ವೃಕ್ಷ ನ್ಯಾಯದ. ನಾವೇನಂತೇವು? ವೇದಗಳಿಂದ ಸೃಷ್ಟಿ ಉತ್ಪತ್ತಿ ಅದ. ಅದೇ ಬ್ರಹ್ಮನಿಂದ ವೇದ ಉತ್ಪತ್ತಿಯಾಗಿ, ವೇದದಿಂದ ಸೃಷ್ಟಿ ಉತ್ಪತ್ತಿಯಾಗಿ ಮತ್ತೆ ತಿರುಗಿ ಏನದು ಬ್ರಹ್ಮನಲ್ಲಿ ಐಕ್ಯ ಹೊಂದುವುದು. ಇದು ಬ್ರಹ್ಮ ಮತ್ತು ಸೃಷ್ಟಿಗೆ ಬೀಜ ವೃಕ್ಷ ನ್ಯಾಯ. ಬೀಜ ಏನದಂದ್ರೆ ಇತ್ತೊಂದು ಮತ್ತೆ ಮರ ಆಗ್ತದೆ, ಮರ ಇತ್ತೊಂದು ಬೀಜ ಆಗ್ತದೆ. ಆ ಬ್ರಹ್ಮನಿಂದ ಇದು ಎಲ್ಲ ಸಂಪೂರ್ಣ ಸೃಷ್ಟಿ ಉತ್ಪತ್ತಿ ಆಗಿದ್ದು. ನಾವೇನಂತೇವು? ಬ್ರಹ್ಮ ನಮ್ಮ ಸ್ವಾಮಿ ಅಂತೇವು. ಬ್ರಹ್ಮ ನಮ್ಮ ಸ್ವಾಮಿ ಅಲ್ಲ. ಎಲ್ಲ ವೇದಾದಿಗಳು ಏನು ಸಿದ್ಧಪಡಿಸ್ತಾವ ಅಂದ್ರೆ ಬ್ರಹ್ಮನಲ್ಲೇ ಮುಕ್ತಿ ಅಂತ ಸಿದ್ಧಪಡಿಸ್ತಾರೆ. ಅದು ಅಲ್ಲ. ಮುಂದೆ ಮಹಾಕಾಲ ಒಂದದ. ಆ ಬ್ರಹ್ಮ ದಾಟಿದ ನಂತರ ಮಹಾಕಾಲ ದೇಶ ಒಂದದ. ಅದರ ಅಚ್ಚಿ ಕಡೆ ಏನದಂದ್ರೆ ಭಮರ್ ಗುಫಾ ಅಥವಾ ಸೋಹಂಗ್ ದೇಶದ. ಅದರ ಅಚ್ಚಿ ಕಡೆ ಸತ್ಲೋಕ, ಸಚ್ಖಂಡ. ಅದು ಪ್ರಳಯದಲ್ಲಿ, ಮಹಾಪ್ರಳಯದಲ್ಲಿ ಎಂದು ಬರುವುದಿಲ್ಲ. ಅವ್ರು ಈ ಪ್ರಕಾರ ಬ್ರಹ್ಮಾಂಡ ದಾಟಿ ಪರಬ್ರಹ್ಮನ ಸ್ಥಾನ. ನಾವೇನಂತೇವು? ಎಲ್ಲ ಒಂದೇ ಅಂದ್ಬಿಡ್ತೇವೆ. ನಿರಾಕಾರವೂ ಒಂದೇ, ಬ್ರಹ್ಮವೂ ಒಂದೇ, ಪರಬ್ರಹ್ಮವೂ ಒಂದೇ, ಅದಕ್ಕಿಂತಲೂ ಹೆಚ್ಚಿನ ಬ್ರಹ್ಮವೂ ಒಂದೇ ಅಂದ್ಬಿಡ್ತೇವೆ. ಅದು ಹಾಗಲ್ಲ. ಯೋಗಿಗಳ ಸ್ಟೇಜ್ ಬೇರೆ, ಯೋಗೇಶ್ವರದ ಸ್ಟೇಜ್ಗಳು ಬೇರೆ, ಯೋಗೇಶ್ವರ ಜ್ಞಾನಿಗಳ ಸ್ಟೇಜ್ ಬೇರೆ, ಸಾಧುಗಳದ ಸ್ಟೇಜ್ ಬೇರೆ, ಸಂತರ ಸ್ಟೇಜ್ ಬೇರೆ, ಪರಮ ಸಂತರದ ಸ್ಟೇಜ್ ಬೇರೆ. ಈ ಪ್ರಕಾರ ಏನದಂದ್ರೆ ನಮ್ಮ ಅಂತರದಲ್ಲಿ ಸ್ಥಾನಗಳದಾವ. ಆ ಸ್ಥಾನದಿಂದ ಇವ್ರಿಗೆ ಹೆಸರು ಬಿದ್ದದು. ನಾವೇನಂತೇವೆ? ಎಲ್ಲ ಕೂಡ ಒಂದೇ, ಅಷ್ಟು ಒಂದೇ ಅಳೆದು ಬಿಡತ್ತವು. ಯಾವನೇನು 2 ಕಿಲೋ ಬೇಡಿದ್ರು ಅದೇ, 10 ಕಿಲೋ ಬೇಡಿದ್ರು ಅದೇ, 1 ಕಿಲೋ ಬೇಡಿದ್ರು ಅದೇ. ಜಿ ಮಹಾಕಾಲನ್ ದೇಶ ದಾಟಿದ ನಂತರ ಸೋಹಂಗ್ ದೇಶ. ಅದ್ರ ಅಚ್ಚಿ ಸೋಹಂಗ್ ಅಂದ್ರೆ ಕೆಲವರು ಏನದಂದ್ರೆ ಗುರುಗಳು ಸೋಹಂ ಮಂತ್ರನು ಕೊಡ್ತಾರೆ. ಆ ಸೋಹಂ ಮಂತ್ರ ಏನದ ಅಂದ್ರೆ ನಮ್ಮದು ಪ್ರಾಣವಾಯುದ ಮಂತ್ರದ. ನಮ್ಮ ವಾಯು ನಾಭಿದಿಂದ ಏನದಂದ್ರೆ ಸೋ ಅಕ್ಷರದಿಂದ ಮೇಲಕ್ಕೆ ಇರ್ತದೆ. ಇಲ್ಲಿ ಏನದನ್ನು ಟಕ್ರಾಸಿ ಕೆಳಗೆ ಬರೋ ಕಾಲದಲ್ಲಿ ಹಂಸ ಆಗಿರ್ತದೆ. ಸೋಹಂಗ್ ಸ. ಅದೇ ಮಂತ್ರ ಏನದನ್ನು ಗುರುಗಳು ಕೊಡ್ತಾರೆ. ಇದರದಿಂದ ನಮ್ಮ ಚಿತ್ತ ಶುದ್ಧಿ ಆಗಿ ನಾವು ಆಕಾಶದವರೆಗೂ ಹೋಗ್ಬಹುದು. ಮುಂದಕ್ಕೆ ಹೋದ ನಂತರ ಏನೂ ಇಲ್ಲ. ಜೈ ಅದರ ಅಚ್ಚಿ ಕಡೆ ಸತ್ಯದ ಅಚ್ಚಿ ಕಡೆ ಅಲಕ್ಕ ಮತ್ತು ಅಗಮ್ಮ. ಅಲ್ಲಿಂದ ಏನದಂದ್ರೆ ಅನಾಮಿ ದೇಶ.
ಅನಾಮಿ ಅಂದ್ರೆ ಅಲ್ಲಿ ನಾಮ ರೂಪ ಇಂಥದ್ದೇ ಅದಂತ ಹೇಳಲಿಕ್ಕೆ ಬರೋದಿಲ್ಲ. ನಾಮ ಅಂದ್ರೆ ನಾವು ಅಕ್ಷರಾತ್ಮಕ ಎಲ್ಲಿ ನಾಮಗಳು ಬಂದಾಗ್ತಾವೋ ಅದಕ್ಕೆ ಅನಾಮಿ ಅಂತೀವಿ. ಇಲ್ಲ, ಅಲ್ಲಿ ಶಬ್ದ ನಾದ ಎಲ್ಲಿ ಬಂದಾಗ್ತದೋ ಅದ್ರ ಹೆಸರು ಅನಾಮಿ. ಜೈ ಅದಕ್ಕೆ ಸ್ವಾಮೀಜಿ ಮಹಾರಾಜರು ಏನಂತಾರೆ, ಇದಕ್ಕಿಂತಲೂ ನಾನು ವಿಶೇಷ ಏನು ಬಿಚ್ಚಿ ಹೇಳಿ, ಇದು ಲಕ್ಷಾರ್ಥದಿಂದ ತಿಳಿತಕ್ಕಂತಹ ಮಾತದ. ಆ ಲಕ್ಷ್ಯದಿಂದ ನೀವು ತಿಳಿದದ್ದು ಎಷ್ಟು ತಿಳಿತೀರೋ ಅಷ್ಟೇ ನಿಮಗೆ ನಿಜ. ಇದಕ್ಕಿಂತಲೂ ಬಿಚ್ಚಿ ಹೇಳಲಿಕ್ಕೆ ಬರೋದಿಲ್ಲ. ಕೆಲವು ಜನರು ಏನು ಮಾಡಿರ್ತಾರೆ ಅಂದರೆ 10-12 ವರ್ಷ ಸೇವಾ ಮಾಡಿದ್ರು ಸಹಿತ ಏನಾದರೂ ಒಂದು ಚುಟುಕಿ ಮಂತ್ರ ತೋರಿಸೋದು. ಅದು ಗೌಪ್ಯವಾದದ್ದು ವಿಷಯ, ನೀಲಿ ಹೊತ್ತಿಗೆ ಅದು ಹೇಳ್ಕೊಡೋದು, ಯಾವುದೇ ಒಂದು ಹೇಳಿ ಅವಕ್ಕೇನು ಜನ್ಮದವ್ರಿಗೂ ಸೇವಾದಲ್ಲಿ ಇಟ್ಕೊಳ್ಳೋದು. ಒಳಗೆ ನೋಡಿದ್ರೆ ಏನೂ ಇಲ್ಲ, ಬರೇದಿ ಅದು ಅಲ್ಲ. ಅದಕ್ಕೆ ಸ್ವಾಮೀಜಿ ಮಹಾರಾಜರು ಏನಂತಾರೆ, ಏನು ಗುಪ್ತ ಅದು. ನಾನು ಎಷ್ಟು ಹೇಳಿದ್ರೆ ಸಹಿತನೂ ಅದು ಗುಪ್ತೇ ಅದ, ಅದು ಪ್ರಗಟ ಏನೂ ಹೇಳಲಿಕ್ಕೆ ಬರೋದೇ ಇಲ್ಲ. ಹೇಳಿದ್ರು ಸಹಿತನೂ ತಿಳಿಲಿಕ್ಕೆ ಶಕ್ತಿ ಇಲ್ಲ, ಅದು ಗುಪ್ತವೇ ಅದ. ಅದಕ್ಕೇನು ಪ್ರಗಟ ಮಾಡೋದದ. ಅದಕ್ಕೇನಂತಾರೆ, ನಾನು ಎಷ್ಟಂತ ಬಿಚ್ಚಿ ಹೇಳಿ ನೀವೇ ಏನದಂದ್ರೆ ನಿಮ್ಮ ಲಕ್ಷಾರ್ಥದಿಂದ ಇದಕ್ಕೆ ತಿಳ್ಕೋಬೇಕಾಗ್ಯದ.